ಮಾಧ್ಯಮ ಮಿತ್ರರಿಗೆ ನಮ್ಮ ತಂಡದ ಪರವಾಗಿ ನಿಮಗೆ ಸ್ವಾಗತ, ಜೊತೆಗೆ ನನ್ನ ವಂದನೆಗಳು. ಇವತ್ತು ನನಗೆ ಟ್ರಿಪಲ್ ಧಮಾಕ. ನಾನು ಅಂದ್ಕೊಂಡಿರಲಿಲ್ಲ ನನ್ನನ್ನು ಆಹ್ವಾನಿಸ್ತಾರೆ ಈ ಟೈಟಲ್ ಲಾಂಚ್ಗೆ ಅಂತ. ಏನು ಟ್ರಿಪಲ್ ಧಮಾಕ ಅಂತಂದರೆ, ಮೊನ್ನೆ ನನ್ನ ಮನೆಗೆ ಬಂದು ಒಂದು ಪಾತ್ರ ಮಾಡಬೇಕು ಅಂತ ಗೌರೀಶ್ ಅವರು ಹೇಳಿ ಒಪ್ಪಿಸಿ ಬಂದಿದ್ರು. ಆದರೆ ಲಾಂಚ್ಗೆ ಅದರಲ್ಲಿ ಪಾತ್ರ ಮಾಡ್ತಿರೋ ವ್ಯಕ್ತಿನೇ ಬರಬೇಕು ಅಂತಂದಾಗ ಒಂದು ಸ್ವಲ್ಪ ನನಗೂ ಸಂಕೋಚ, ಮುಜುಗರ ಆಯಿತು. ಆದರೂ ಒಂದು ಪ್ರೀತಿ ಗೌರೀಶ್ ಮತ್ತು ಅವರ ತಂಡದ ಮೇಲೆ. ಸೊ ಹಾಗಾಗಿ ಎರಡನೇದೇನಪ್ಪ ಅಂತಂದರೆ, ಲಾಂಚ್ ಕೂಡ, ಟೈಟಲ್ ಲಾಂಚ್ ಏನಿದೆ ಅದನ್ನು ಕೂಡ ನನ್ನ ಹತ್ರ ಮಾಡಿಸಿದ್ದಾರೆ. ಇಷ್ಟಕ್ಕೆ ಮುಗೀತು ಅಂತ ಅಂದ್ಕೋತಾ ಇರಬೇಕಾದ್ರೆ ಸನ್ಮಾನನೂ ಮಾಡಿಬಿಟ್ರು. ಸೊ ಹಾಗಾಗಿ ಇದು 3 ನನಗೆ ಟ್ರಿಪಲ್ ಧಮಾಕ ಅಂತ ಹೇಳಿದ್ರು ತಪ್ಪೇನಿಲ್ಲ. ಹಳ್ಳಿ ಹೈಕ್ಲು ಇವತ್ತು ಟೈಟಲ್ ಲಾಂಚ್ ಆಗಿದೆ. ನಮ್ಮ ಗೌರೀಶ ಅವರ ಚೊಚ್ಚಲ ನಿರ್ದೇಶನದ ಚಿತ್ರ. ಬಹಳ ರಾ ಅಂಡ್ ರಸ್ಟಿಕ್ ಆಗಿರುವಂತಹ ಹಳ್ಳಿಯ ಸೊಗಡಿನ ಒಂದು ಶೀರ್ಷಿಕೆಯನ್ನ ಕೊಟ್ಟಿದ್ದಾರೆ, ಹಳ್ಳಿ ಹೈಕ್ಲು ಅಂತ. ಬಹಳ ಖುಷಿ ಆಯಿತು. ಏನೋ ಒಂದು ನಮ್ಮ ನೆಲದ ಕಥೆ, ಹಳ್ಳಿ ಕಥೆ, ಹಳ್ಳಿಯ ಹುಡುಗರ ಕತೆ, ಅವರ ಅಡ್ವೆಂಚರ್ಸ್ ಒಂದಷ್ಟು ಏನು ಇನ್ನೂ ನಾನು ಬಹಳ ಒಂದು ಎಳೆಯನ್ನು ಕೇಳಿದ್ದೇನೆ. ಬಟ್ ಸಂಪೂರ್ಣವಾಗಿ ನಾವು ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡ್ಮೇಲೆ ಅಥವಾ ನಮ್ಮ ಗೌರೀಶ್ ಅವರೇ ಕಥೆಯ ಸಂಬಂಧವಾಗಿ ಹೇಳ್ತಾರೆ. ಬಹಳ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಒಂದಷ್ಟು ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಈಸ್ ಜಸ್ಟ್ ನಾಟ್ ಎ ಡೈರೆಕ್ಟರ್, ಬಟ್ ಒಬ್ಬ ನಿರ್ಮಾಪಕನಾಗಿ, ಸಂಭಾಷಣೆಕಾರನಾಗಿ ಇಲ್ಲಿ ಕಾಣ್ತಾ ಇದೆ. ಸ್ಕ್ರೀನ್ ಪ್ಲೇ, ಡಯಲಾಗ್, ಡೈರೆಕ್ಷನ್, ಪ್ರೊಡ್ಯೂಸರ್ ಎಲ್ಲವೂ ಅವರೇ ಆಗಿದ್ದಾರೆ. ಈಗಾಗಲೇ ಸಾಕಷ್ಟು ಚಿತ್ರರಂಗದಲ್ಲಿ ಅನುಭವನ ಪಡ್ಕೊಂಡಿದ್ದಾರೆ. ಸಹ ನಿರ್ದೇಶಕರಾಗಿ ಸಾಕಷ್ಟು ಹೆಸರಾಂತ ನಿರ್ದೇಶಕರ ಕೈಯಲ್ಲಿ ಕೆಲಸ ಮಾಡಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ರು. ನಾನು ಈಗ ಅವ್ರ ಜೊತೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ, ಈ ಹಿಂದೆ ನಾನು ಕೆಲಸ ಮಾಡಿಲ್ಲ. ಸೊ ಅವರ ಹುಮ್ಮಸ್ಸು, ಉತ್ಸಾಹ ಎಲ್ಲ ನೋಡಿದಾಗ, ಅಥವಾ ಅವರ ಜೊತೆಯಲ್ಲಿನ ಒಂದು ಟೀಮನ್ನು ನೋಡಿದಾಗ ಬಹಳ ಉತ್ಸಾಹಭರಿತ ಒಂದು ತಂಡ ಅಂತ ಅನ್ನಿಸ್ತಾ ಇದೆ. ನಾನು ಬಹಳ ಉತ್ಸುಕನಾಗಿದ್ದೇನೆ, ಕಾಯ್ತಾ ಇದ್ದೇನೆ. 27ರಿಂದ ನನ್ನ ಭಾಗದ ಚಿತ್ರೀಕರಣ ಶುರುವಾಗ್ತಾ ಇದೆ ಅಲ್ವಾ ಗೌರೀಶ್ ಅವರೇ? ಸೊ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಹಳ್ಳಿ ಹೈಕ್ಲು ಈ ಟೈಟಲ್ಗೆ, ಈ ಟೈಟಲನ್ನು ಇಟ್ಕೊಂಡು ಹೊರಟಿರೋ ಈ ಯುವ ತಂಡಕ್ಕೆ ನಿಮ್ಮೆಲ್ಲರ ಪ್ರೀತಿ ಇರಲಿ ಈ ತಂಡದ ಮೇಲೆ ಅಂತ. ಜೊತೆಗೆ ಇಂಥ ಸಂಕಷ್ಟದ ಕಾಲದಲ್ಲೂ, ಸಂಕಷ್ಟದ ಕಾಲ ನಿಮ್ಗೆಲ್ರಿಗೂ ಗೊತ್ತಿದೆ ಏನು ಅಂತ. ಚಿತ್ರಮಂದಿರಗಳಿಗೆ ಜನ ಕಡಿಮೆ ಆಗಿದ್ದಾರೋ ಅಥವಾ ಏನೋ ಗೊತ್ತಿಲ್ಲ, ಅಥವಾ ಯುವ ನಿರ್ದೇಶಕ ನಿರ್ಮಾಪಕರ ಸಿನಿಮಾಗಳಿಗೆ ಬರ್ತಾ ಇಲ್ವೋ ಏನೋ ಇದೆ. ಆದರೆ ಬಹಳ ಉತ್ಸಾಹ ಇಟ್ಕೊಂಡಿರುವಂಥ, ಬಹಳ ಆಸೆ ಕನಸುಗಳನ್ನು ಇಟ್ಕೊಂಡಿರುವಂಥ ಯುವ ಪ್ರತಿಭೆಗಳು ಇವತ್ತಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಕಟ್ಕೊಂಡು, ತಂಡಗಳನ್ನು ಕಟ್ಕೊಂಡು, ಅದಕ್ಕೆ ಹಣವನ್ನು ಎಲ್ಲಿಂದನೋ ಹೊಂಚಿ ತಂದು ಅಥವಾ ತಾವೇ ಅದಕ್ಕೆ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮಾಧ್ಯಮದ ಮುಖಾಂತರ ದಯಮಾಡಿ ಈ ಒಂದು ಒಳ್ಳೆಯ ಚಿತ್ರಕ್ಕೆ, ಈ ಒಂದು ಯುವ ತಂಡಕ್ಕೆ ನಿಮ್ಮ ಪ್ರಚಾರ, ಪ್ರೀತಿ, ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಿಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಒಂದು ಕಾರಣ ಆಯಿತು. ಹಾಗಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಹಳ್ಳಿ ಸಬ್ಜೆಕ್ಟಲ್ಲಿ ನಾನು ಯಾವ ಪಾತ್ರ ಮಾಡ್ಬೋದು ಅನ್ನೋ ಒಂದು ಊಹೆ ಏನಾದರೂ ಇದ್ರೆ ನೀವು ಹೇಳ್ಬೋದು. ಮತ್ತು ಸಿನಿಮಾ ಬಗ್ಗೆ ಅಂತ ಬಂದರೆ, ಒಂದು ಹಳ್ಳಿ ಸೊಗಡಿನ ಸಿನಿಮಾ ಮಾಡ್ತಾಯಿದ್ದೀನಿ. ಈಗಿನ ಜನ್ರೇಷನ್ನು 16 ಇಯರ್ಸಲ್ಲಿ ಹುಡುಗರು ಲೈಫ್ ಹೆಂಗಿರ್ತದೆ ಅದನ್ನು ಬೇಸ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀನಿ. ಒಂದೊಳ್ಳೆ ಮೆಸೇಜ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. 4 ಜನ ನಮ್ಮ ಹುಡುಗರು ಬಂದ ಮೇಲೆ ಬರೋ ಇವರು ನಮ್ಮ ಹುಡುಗರು, ಇವರೇ ಹೀರೋಗಳು ನನ್ನ ಸಿನಿಮಾಗೆ. 4 ಜನ ಇವ್ರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀನಿ. ಓಕೆ, ಯಾವ ರೀತಿ ಆಯ್ಕೆ ಕೂತ್ಕೊಳ್ಳಿ ಸರ್, ಒಂಚೂರು ಆಡಿಷನ್ ಮಾಡಿದ್ದೀನಿ. ಜೊತೆಗೆ ನಾನು ಹಂಗೇನೆ ಪರಿಚಯದ ಕಡೆಯಿಂದ ನನಗೆ ಈ ಏಜ್ಗೆ ಬೇಕು ಅಂತ ಪರ್ಟಿಕ್ಯುಲರ್ಗೆ ಆ ಥರದ ಹುಡುಗರೆ ನೋಡಿದ್ದೀನಿ ಸರ್. ಎಲ್ಲೆಲ್ಲಿ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡು ಸರ್ ಎಲ್ಲ ಚನ್ನರಾಯಪಟ್ಟಣ, ಕಿಕ್ಕೇರಿ.
ವಿಲೇಜ್ ಸಬ್ಜೆಕ್ಟ್, ಒಂದೇ ಹಳ್ಳಿ ನಡೆಯುವಂಥ ಸ್ಟೋರಿ. ಸೊ ಸಾಕಷ್ಟು ಸ್ಟೋರಿಗಳು ಈ ಥರ ಬಂದಿದೆ. ನಿಮ್ಮ ಸ್ಟೋರಿಲಿ ಏನಾದರೂ ವಿಭಿನ್ನತೆ ಇದೆಯಾ ಅಂತ? ಖಂಡಿತವಾಗಿದೆ ಮೇಡಮ್. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಸಾಧಾರಣವಾಗಿ ಎಲ್ಲ ಸಿನಿಮಾಗಳು ಬರುತ್ತೆ, ಒಂದು ಲವ್ ಜನರು, ಒಂದು ಕಾಮಿಡಿ, ಒಂದು ಇದು ಹಿಂಗೆ ಹೋಗುತ್ತೆ. ಬಟ್ ನಾನು ಒಂದು ಕಾಮಿಡಿ ಜನರಲ್ಲೇ ಒಂದು ವಿಷಯ ಕೊಟ್ಟಿದ್ದೀನಿ ಮೇಡಮ್. ಅಂದ್ರೆ ಟೋಟಲಿ ಹಳ್ಳಿನಲ್ಲೇ ಟ್ರಾವೆಲ್ ಆಗುವಂಥದ್ದು. ಫುಲ್ ಸಿನಿಮಾ ಹೇಳಿದ್ದೇನೆ. ಒಂದು ಮೆಸೇಜ್ ಇರುತ್ತೆ, ಒಬ್ಬ ತಂದೆ ತಾಯಿ ಮಕ್ಕಳು ಹೆಂಗೆ ಬೆಳೆಸ್ಬೇಕು, ಮತ್ತು ಆ ಏಜ್ ಹುಡುಗರು ಹೆಂಗೆ ಬದುಕಬೇಕು, ಬದುಕೋದ್ರೆ ಲೈಫ್ ಹೆಂಗಿರ್ತದೆ, ಒಂದಷ್ಟು ವಿಷಯಗಳು ಇಟ್ಕೊಂಡು ಮಾಡ್ತಾ ಇದ್ದೀನಿ. ಅಂದರೆ ಹಳ್ಳಿ ಸೊಗಡು ಬಿಟ್ಟು ಎಲ್ಲೋ ಹೋಗಲ್ಲ ಹೊರಗಡೆಗೆ. ಇದು ಹೆಂಗೆ ಸರ್, ಕಾಲ್ಪನಿಕವಾಗಿ ನೀವು ಇದು ಮಾಡ್ತಿರೋದಾ ಅಥವಾ ಏನಾದರೂ ನಡೆದಿರೋ ಇನ್ಸಿಡೆಂಟ್ ಇಟ್ಕೊಂಡು ಏನಾದರೂ ಹೇಳಕ್ ಹೊರಟಿದ್ದೀರಾ? ಇಲ್ಲ, ಕಾಲ್ಪನಿಕವಾಗಿನೇ. ನಂದು ಜರ್ನಿ, ನಾವು ಹಳ್ಳಿಯಿಂದ ಬಂದಲ್ವ, ಹಂಗಾಗಿ ಹಳ್ಳಿಲಿ ನಾವು ಕಣ್ಮುಂದೆ ತುಂಬ ಘಟನೆಗಳು ನೋಡಿರ್ತೀವಿ, ಆ ಲೈಫ್ಗಳು ಹುಡುಗರದ್ದು. ಹಾಗಾಗಿ ಅದ್ರ ಬೇಸ್ ಮೇಲೆ ಇಟ್ಕೊಂಡು ಮಾಡ್ಬೇಕು ಅನ್ನೋದು ಪ್ಲಾನ್ ಇತ್ತು, ಹಾಗಾಗಿ ಹಂಗೆ ಮಾಡ್ತಾ ಇದ್ದೀವಿ. ಸರ್ ತಮ್ಮ ಬಗ್ಗೆ ಹೇಳಿ, ತಾವು ಏನು ಮಾಡ್ಕೊಂಡಿದ್ದೀರಾ? ಸರ್ ನಾನು ಬೇಸಿಕಲಿ ಹರ್ಷ ಗೊತ್ತಲ್ಲ ಸರ್, ನಮ್ಮ ಮಾಸ್ಟ್ರು ಅವರು, ಅವ್ರ ಹತ್ರ ವರ್ಕ್ ಮಾಡ್ತಿದ್ದದು 10 ಇಯರ್. ನಾನು ಇಂಡಸ್ಟ್ರಿ ಬಂದು ಆಲ್ರೆಡಿ 18 ಇಯರ್ಸ್ ಆಯಿತು. ಬೇಸಿಕಲಿ ಲೈಟ್ ಬಾಯಾಗಿ ಬಂದೆ, ಹಂಗಿಂದ ಬಂದು ಅಸಿಸ್ಟೆಂಟ್ ಡೈರೆಕ್ಟ್ರು, ಸೀರಿಯಲ್ಗಳೆಲ್ಲ ಮಾಡ್ಕೊಂಡು ಅಲ್ಲಿಂದ ಸಿನಿಮಾಗೆ ಬಂದೆ. ನಮ್ಮ ಮಾಸ್ಟರ್ ಜೊತೆಗೆ ವಜ್ರಕಾಯಿ ಸಿನಿಮಾದಿಂದ ಅಪ್ ಟು ವೇದವ್ರಿಗೂ ನಾನು ಒಟ್ಟಿಗೆ ವರ್ಕ್ ಮಾಡಿದೆ. ಅಸಿಸ್ಟೆಂಟಾಗಿ ಬಂದು ನಾನು ಕೋ-ಡೈರೆಕ್ಟರ್ಗೆ ವರ್ಕ್ ಮಾಡಿದೆ. ಅದು ಮುಗಿಸಿ ಇವಾಗ ನನ್ನದೇ ಸ್ವಂತ ಸಿನಿಮಾ ಮಾಡಬೇಕು ಅಂತ ಬಂದಾಗ ನನ್ನದೇ ಬ್ಯಾನಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಒಂದಷ್ಟು ಮಾಡ್ತಾಯಿದ್ದೀನಿ ಸರ್. ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್. ಸರ್ ಒಂದು ಶೆಡ್ಯೂಲ್ ಮಾಡಿದ್ದೀನಿ, ಇವಾಗ ಸೆಕೆಂಡ್ ಶೆಡ್ಯೂಲ್ ಇವಾಗ ಹೋಗಬೇಕು. ಇವಾಗ ಹೋದರೆ ಆಲ್ಮೋಸ್ಟ್ ಮುಗಿಸ್ಕೊಳ್ತೀವಿ ಸರ್. ಯಾವಾಗ ಪ್ಲಾನ್ ಇದೆ ಸರ್, ಅಂದ್ರೆ ಯಾವಾಗ ಬರ್ಬೋದು ಪ್ರೇಕ್ಷಕರ ಮುಂದೆ? ನನ್ನ ಪ್ರಕಾರ ನಾನು ಅನ್ಕೊಂಡ್ರಂಗಾದರೆ ಡಿಸೆಂಬರ್ ಎಂಡಿಂಗ್ ಬರ್ತೀವಿ ಸರ್. ಸೊ ಡಿಸೆಂಬರ್ ಒಂದು ಸ್ವಲ್ಪ ಒಳ್ಳೆ ಸೈನ್ ಇದೆ, ನನಗೂ ಅದೇ ಫೀಲ್ ಇದೆ ಸರ್. ಯಾಕಂದರೆ ನಿಮಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀನಿ ಸರ್, ಅದ್ರ ಬಗ್ಗೆ ಡೌಟ್ ಇಲ್ಲ. ಒಂದು ಫ್ಯಾಮಿಲಿ ಇರುತ್ತೆ, ಒಂದು ಲವ್ ಇರ್ತದೆ, ಒಂದು ಕಾಮಿಡಿ ಇರ್ತದೆ, ಒಂದು ಸೆಂಟಿಮೆಂಟ್ ಬರುತ್ತೆ. ಅಲ್ಲಿ ಜೀವನ ಹೇಗಿರ್ತದೆ ಅನ್ನೋದನ್ನ ಜನಕ್ಕೆ ತೋರಿಸ್ತೀನಿ ಸರ್. ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ನಿಮಗೆ ಫೀಲ್ ಕೊಡುತ್ತೆ. ಒಂದು ಬಿ ಕ್ಯಾರೆಕ್ಟರ್ ಇರ್ಬೋದು, ಇನ್ನೊಂದು ಕುಂಟನ್ ಕ್ಯಾರೆಕ್ಟರ್ ಇರ್ಬೋದು, ಗೌಡ್ರ ಕ್ಯಾರೆಕ್ಟರ್ ಇರ್ಬೋದು. ಒಂದೊಂದು ಕ್ಯಾರೆಕ್ಟರ್ಗಳು ಒಂದೊಂದು ವಿಷಯ ಹೇಳ್ತವೆ. ಸಾಂಗ್ ಏನಾರ ಇದೆಯಾ ಸರ್? ಸರ್ ಸಾಂಗ್ಸ್ ಇದೆ, 4 ಸಾಂಗ್ ಇದೆ ಸರ್. ಬೈಟ್ ಥರ ಏನೂ ಪ್ಲಾನ್ ಮಾಡಿಲ್ಲ, ಸಾಂಗ್ಸ್ ಇದೆ. ಮ್ಯೂಸಿಕ್ ಡೈರೆಕ್ಟರ್ಸ್ ವಿಜೇತ್ ಮಂಜಯ್ ಅಂತ, ಫ್ರೆಶರು, ಆಲ್ರೆಡಿ 1-2 ಸಿನಿಮಾ ಮಾಡಿದ್ದಾರೆ. ಸದ್ಯಕ್ಕೆ ಅವ್ರದ್ದು ಯಾವುದೂ ಲಾಸ್ಟು ಒಂದು ಸಿನಿಮಾ ರಿಲೀಸ್ ಆಯಿತು, ಹಿಟ್ ಆಗಲಿಲ್ಲ. ಬಟ್ ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ಸರ್ ಸಾಂಗ್ಸು. ನಾಗೇಂದ್ರ ಸರ್ ಸಾಂಗ್ ಬರೀತಾ ಇದ್ದಾರೆ ಆಲ್ರೆಡಿ, ಮತ್ತು ನಾನು ಸಾಂಗ್ ಬರೆದಿದ್ದೀನಿ ಸರ್. ನಾನು ಸ್ಟೋರಿ ಬರೀಬೇಕಾದ್ರೆ ನನಗೆ ಅವರೇ ತಲೆಯಲ್ಲಿದೆ ಸರ್. ನಾನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಗೌಡನ್ ಪಾತ್ರ ಅಂತ ಬಂದಾಗ ಸರಸರ್ನ ತಲೆಯಲ್ಲಿ ಇಟ್ಕೊಂಡೇ ಸಬ್ಜೆಕ್ಟ್ ಮಾಡಿದ್ದೆ ಸರ್. ಒಂದೇ ಸಲ ಓಕೆ ಮಾಡಿದ್ರೆ ಸರ್? ಕತೆ ಕೇಳಿ ಸರಿ ಹೇಳ್ತಾರೆ. ನೀವು ಗಮನಿಸಿದ್ರೆ ನಾನು ಸಾಕಷ್ಟು ಚಿತ್ರಗಳು ಯುವ ತಂಡದ ಜೊತೆಯಲ್ಲೇ ಮಾಡಿರೋದು. ನನಗೆ ಅವ್ರ ಜೊತೆಲಿ ಗುರುತಿಸ್ಕೊಳ್ಳೋದಕ್ಕೆ, ಆ ತಂಡದ ಜೊತೆಲಿ ಕೆಲಸ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ಅವರಲ್ಲೊಂದು ಹೊಸತನ ಇರುತ್ತೆ, ಒಂದು ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಆ್ಯಂಡ್ ಅಪ್ಡೇಟೆಡ್ ಆಗಿರ್ತಾರೆ. ಸೊ ಅವ್ರ ಜೊತೆಲಿ ನಾವು ಕೂಡ ಸಾಕ್ತಾ ಹೋಗೋದು, ನಾವು ಅವರ ಶೈಲಿಯನ್ನು ಇಂಬೈಬ್ ಮಾಡ್ಕೋಬೋದು. ನಮ್ಮಲ್ಲೂ ಒಂದು ರೀತಿಯಲ್ಲಿ ನಮ್ಮ ಕಾಲ ಅಥವಾ ನಮ್ಮ ಹಿಂದಿನ ಕಾಲದ ಪರಿಚಯ ಇರ್ತದೆ. ಬಟ್ ಈಗಿನ ಹುಡುಗರ ಒಂದು ಆಲೋಚನೆ, ಅವರ ಅನುಭವವನ್ನು ಅವರು ತೆರೆ ಮೇಲೆ ತರೋ ಪ್ರಯತ್ನಗಳು ಮಾಡ್ತಿರ್ತಾರೆ. ಅವರ ವಿಷಯಗಳನ್ನು ನಾವು ತಿಳ್ಕೊಂಡಾಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಆಮೇಲೆ ಬೇಸಿಕಲಿ ಯುವ ಪ್ರತಿಭೆಗಳಿಗೆ ಅವ್ರಿಗೇನೋ ಒಂದು 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 ಡಿಸ್ಟೆನ್ಸನ್ನು ಇಟ್ಕೊಂಡಿರ್ತಾರೆ, ಬರ್ತಾರೋ ಇಲ್ವೋ, ಮಾಡ್ತಾರೋ ಇಲ್ವೋ. ಸೊ ನಾವು ಅವ್ರ ಜೊತೆಯಲ್ಲಿ ಸೇರಿಕೊಂಡಾಗ ಅವ್ರಿಗೂ ಒಂದು ಕಂಫರ್ಟಬಿಲಿಟಿ ಇರುತ್ತೆ. ಹಾಗಂತ ಎಲ್ಲ ಚಿತ್ರಗಳನ್ನು ನಾನು ಏನು ಓಕೆ ಮಾಡೋದಕ್ಕೆ ಹೋಗಲ್ಲ. ಅದರಲ್ಲಿ ಏನಾದರೂ ಸತ್ವ ಇತ್ತು, ಆ ಕಂಟೆಂಟ್ ಒಳಗೆ ಏನೋ ಒಂದು ವಿಚಾರ ಇತ್ತು, ವಿಷಯ ಇತ್ತು, ಆಮೇಲೆ ಅದನ್ನು ಪ್ರಾಮಾಣಿಕವಾಗಿ ಅವರು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ತಂಡ ಅಂತ ನನಗನ್ನಿಸಿದಾಗ ಮಾತ್ರವೇ ನಾನು ಕೂಡ ಒಪ್ಕೊಂಡಿರೋದು. ಬಟ್ ಸಾಕಷ್ಟು ಯುವ ತಂಡಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನನ್ನ ಒಂದಷ್ಟು ಚಿತ್ರಗಳನ್ನು ನೀವು ಗಮನಿಸ್ತಾ ಬಂದರೆ ದೊಡ್ಡ ದೊಡ್ಡ ಸಿನಿಮಾಗಳಿಗಿಂತ ಬಹಳ ಈ ಯಂಗ್ಸ್ಟರ್ಸ್ಗಳ ಜೊತೆ ನಾನು ಕೆಲಸ ಮಾಡೋದು ನಿಮಗೆ ಕಾಣ್ತದೆ. ನಾನು ಆಲ್ಮೋಸ್ಟ್ ಎಲ್ಲ PR ಮೀಟ್ ಮಾಡಿದ್ದೀನಿ ಲಾಸ್ಟ್ ಮೂವಿನಲ್ಲಿ. ಸೊ ಇದು ನನ್ನ 3ನೇ ಸಿನಿಮಾ.
ಹಳ್ಳಿ ಹೈಕ್ಳು ಕಾನ್ಸೆಪ್ಟ್ ಕೇಳಿದ ತಕ್ಷಣ ನಾನು ಓಕೆ ಮಾಡಿದೆ. ಬಿಕಾಸ್ ಈ ಥರ ಒಂದು ಸಿನಿಮಾ ಈಗಿನ ಕಾಲದಲ್ಲಿ ಬರ್ತಾ ಇಲ್ಲ. ಯಾವುದೇ ಇದ್ರೂ ಥ್ರಿಲ್ಲರ್ ಬರ್ತಾ ಇದೆ, ಹಾರರ್ ರಿಲೇಟೆಡ್ ಬರ್ತಾ ಇದೆ. ಇದು ಹಳ್ಳಿ ಮೇಸ್ಟ್ರು ಅಂತ ನಮ್ಮ ರವಿ ಸರ್ ಮಾಡಿದರು. ಈಗ ಅದೇ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತಂದೆ ತಾಯಿ ಸೆಂಟಿಮೆಂಟ್ ಇರ್ಬೋದು, ಆ್ಯಂಡ್ ಈಗಿನ ಕಾಲದ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಎಲ್ಲಿ ಕೈ ಬಿಟ್ಟರೆ ಹೇಗಾಗ್ತಾರೆ, ಇದನ್ನೆಲ್ಲ ಇಟ್ಕೊಂಡು ಒಂದು ಲಾಂಗ್ ಥಾಟ್ಸ್ನ ಇಟ್ಕೊಂಡು ನಮ್ಮ ಡೈರೆಕ್ಟರಿಗೆ ಈ ಸಿನಿಮಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನಿಮ್ಮ ಪರಿಚಯ ಮಾಡಿ. ನಿಮ್ಮ ಪರಿಚಯ ಮಾಡ್ಬೇಕು. ನನ್ನ ಹೆಸರು ಅಪೂರ್ವ ಅಂತ. ನಂದು ಇದು ಫಸ್ಟ್ ಮೂವಿ. ನನ್ನ ರೋಲ್ ಬಂದ್ಬಿಟ್ಟು ಗೌಡನ ಹೆಂಡತಿ ರೋಲು. ಶೂಟಿಂಗ್ ಆಯ್ತಾ ಮೇಡಮ್ ನಿಮ್ಮದು ಯಾವುದಾದ್ರು? ಶೂಟಿಂಗ್ ಇಲ್ಲ ಆಗಿಲ್ಲ, ಯಾವುದು ಆಗಿಲ್ಲ. ಶೂಟಿಂಗ್ ಆಗಿಲ್ಲ. ಗೌಡನ ಹೆಂಡತಿಯಾಗಿ ಹೆಂಗಿರ್ಬೇಕು ನೀವು? ಸರಿ ಸರ್. ಗೌಡನ ಹೆಂಡತಿಯಾಗಿ ಜೋರಾಗಿ ಮಾತಾಡಬೇಕು ನೀವು, ಸೈಲೆಂಟ್ ಆಗಿ. ಹೌದು. ಹಾಂ. ಗೌಡ್ರ ಜೋರಿದ್ದಾರೆ ಅದಕ್ಕೆ. ನೆಕ್ಸ್ಟ್. ಎಲ್ರಿಗೂ ನಮಸ್ಕಾರ. ನಂದು ಪರಿಚಯ ಆಲ್ರೆಡಿ ನಿಮಗೆಲ್ಲ ಇದ್ದೇ ಇರುತ್ತದೆ. ನನ್ನ ಹೆಸರು ಬಂದು ದೇವು ಅಂತ. ನಮ್ಮ ಸಿನಿಮಾ ಲ್ಯಾಂಡಲ್ಲಿ ದೇವು ಗ್ಯಾಂಗ್ ಅಂದ್ರೆ ರಿಜಿಸ್ಟರ್ ಆಗಿರೋದು. ಸೊ ನಾನು ಈ ಮೂವಿಲಿ ಬಿಲ್ಡಪ್ ಬಾಬು ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಪಾಸಿಟಿವ್ ನೆಗೆಟಿವ್? ಸರ್ ಕಾಮಿಡಿ ಪೀಸ್ ಸರ್. ಕಾಮಿಡಿ. ಆ್ಯಕ್ಚುಲಿ ವಿಲನ್ ಆಗಬೇಕಂತ ಬಂದು ನಾನು ಕಾಮಿಡಿ ಪೀಸ್ ಮಾಡಿದ್ದಾರೆ ಡೈರೆಕ್ಟ್. ಆಕ್ಚುಲಿ ಸುಮಾರು ವಿಲನ್ ಪಾತ್ರಗಳು ಮಾಡಿದ್ದೀರಿ ನೀವು. ಹೌದೌದು. ನಿಮ್ಮ ನೋಡ್ತಾ ಇರೋದೇ ವಿಲನ್ ಇದರಲ್ಲಿ. ಹೌದು ಸೊ ಸರ್. ಇದರಲ್ಲಿ ಯಾವ ರೀತಿ ನೋಡ್ಬೋದು ಅಂತ? ಅಂದ್ರೆ ವಿಲನ್ ಕಮ್ ಕಾಮಿಡಿನಾ ಯಾವ ಥರ? ವಿಲನ್ ಕಮ್ ಕಾಮಿಡಿ ಅಲ್ಲ, ಓನ್ಲಿ ಕಾಮಿಡಿ. ಫನ್ ಎಲ್ಲ ಫುಲ್. ಅದೇ ಊರಲ್ಲಿ ಇರ್ತಾರಲ್ಲ ಒಬ್ಬರು ಹಾಂ ಹಾಂ. ಕಂಡವ್ರ ದುಡ್ಡಲ್ಲಿ ಬ್ರಿಟಿಷ್ ಹೋಗಿ ಮಾಡ್ಕೊಂಡು ಆ ಥರ ಒಂದು ಕ್ಯಾರೆಕ್ಟರ್. ಯಾರೇ ಮಾಡಿದ್ರು ನಾನೇ ಮಾಡಿದೆ ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡೋದು. ನನ್ನ ಹೆಸರು ಪ್ರಕಾಶ್ ಅಂತ. ನನ್ನ ಕ್ಯಾರೆಕ್ಟರ್ ಬಂದು ಮೆಂಬರ್ ಕ್ಯಾರೆಕ್ಟ್ರು. ಬಟ್ ಮೆಂಬರ್ ಕ್ಯಾರೆಕ್ಟರ್ ಅಂದರೆ ಬಟ್ ಊರಲ್ಲಿ ಏನು ನಡೀತಿದ್ರೂ ನಾನು ಅದನ್ನು ಜಾತಿ ಸುಳ್ಳು ಹೇಳ್ಕೊಡೋದು, ಹಚ್ಚಿಕೊಡೋ ಕೆಲಸ ಗೊತ್ತಲ್ಲ, ಇದು ನೆಗೆಟಿವ್ ಆಗಿ ಹೇಳ್ಕೊಡೋ ಕೆಲಸ ಕ್ಯಾರೆಕ್ಟರ್ ನಾನು ಮಾಡ್ತಾಯಿದ್ದೀನಿ. ಗೌಡ್ರಿಗೆ ಎತ್ಕಟ್ಟೋದು. ಗೌಡ್ರಿಗೆ ಎತ್ಕೊಟ್ಟೋದು, ಅವರು ಒಟ್ಟಿನಲ್ಲಿ ಚಾಡಿ ಹೇಳೋ ಕೆಲಸನ ಮಾಡ್ಕೊಡೋದು ಅಂತ ಅಂತ ಕ್ಯಾರೆಕ್ಟರ್ ನಾನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ನಾನು ಆ್ಯಕ್ಚುಲಿ ಮೂವಿ ಮಾಡಬೇಕಂತ ಬಂದಿರಲಿಲ್ಲ. ನಮ್ಮ ಟೀಮ್ ಅಂತ ನಮಗೆ ಯಾವತ್ತು ಬಿಡಲಿಲ್ಲ. ಹಾಗೆ ಜಸ್ಟ್ ಒಂದು ಸಣ್ಣ ರೋಲ್ ಮಾಡಿ ಅಂತ ಹೇಳಿದರು. ಹಾಗೆ ಸಣ್ಣ ರೋಲ್ ಕಾಣಬೇಕಂತ ಅಷ್ಟೇ ಆಸೆ ಆಗೋದು ಸರ್. ಟೀಮ್ಗೋಸ್ಕರ ಬಂದಿರೋದು ಅಷ್ಟೇ. ನಮಸ್ಕಾರ. ಹಳ್ಳಿ ಮಕ್ಕಳು ಗೌರೀಶ್ ಅವ್ರಿಗೆ ಕಂಗ್ರಾಟ್ಸ್ ಹೇಳ್ತೇನೆ. ಶರತ್ ಲೋಹಿಸ್ ಅವ್ರಿಗೆ ಬಂದದಕ್ಕೆ ಅವ್ರಿಗೆ ಧನ್ಯವಾದಗಳು. ನಮ್ಮದು ಪ್ರಾಪರ್ ದಾವಣಗೆರೆ. ನಾವು ಪ್ರಕಾಶ್ ಅಣ್ಣ ಫ್ರೆಂಡ್, ಅವರಿಂದ ಫ್ರೆಂಡಾಗಿ ಬಂದ್ವಿ. 1983 ಫಿಲಮ್ ಟೇಕಿಸ್ ಮಾಡಿದ್ವಿ ನಾವು. ಉದಯ್ ಕುಮಾರ್ ಸರ್ ಬಂದು ಓಪನಿಂಗ್ ಮಾಡಿದ್ರು ನಮ್ಮ ಹಳ್ಳಿಯಲ್ಲಿ. ನಾವು ಆ್ಯಕ್ಟಿಂಗ್ ಮಾಡಿದ ಪರದೆ ಮೇಲೆ ತೋರಿಸ್ತಿದ್ವಿ. ಅದನ್ನು ಪರದೆ ಮೇಲೆ ಬರಬೇಕು ನಮ್ಮ ಮಕ್ಕಳು ಅಂತ ಒಂದು ಚಾನ್ಸ್ ಕೇಳ್ಕೊಂಡು ಬಂದ್ವಿ. ಅದರಿಂದ ಹಂಗೆ ಫ್ರೆಂಡ್ಶಿಪ್ ಆಯಿತು. ಅವರಿಗೆ ಗೌರೀಶ್ ಅವರಿಗೆ ಬ್ಯಾಕ್ ಸಪೋರ್ಟ್ ಆಗಿರ್ಬೇಕು ಅಂತ ಎಲ್ಲ ಥರದಲ್ಲೂ ನಾವಿದ್ದು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ವಿ.